ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಸಂಬರ್ಗ್ಲಿ, ಅದರಲ್ಲಿ ಬಂದ್ಬಿಟ್ಟು ವೇರೋಸ್ ಜಾಬ್ಸು ಹೇಗೆ ತಗೊಳ್ಳೋದು ಅಂತೇಳಿ ವಿಡಿಯೋದಲ್ಲಿ ಫುಲ್ ಡೀಟೇಲ್ ನೋಡೋಣ. ಸೊ ಮೇಯ್ನ ಬಂದ್ಬಿಟ್ಟು ಏನೆಲ್ಲ ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕು, ಮತ್ತು ಯಾವುದೆಲ್ಲ ಕಂಪನೀಸ್ ನಿಮಗೆ ಡೈರೆಕ್ಟ್ ವೀಸಾ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ, ಮತ್ತು ಯಾವುದೆಲ್ಲ ಏಜೆನ್ಸೀಸ್ ಇದೆ ನಿಮಗೆ ಫ್ರೀ ರಿಕ್ರೂಟ್ಮೆಂಟ್ ಮಾಡೋದು. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಏನೆಲ್ಲ ಪೊಸಿಷನ್ಸ್ ಇದೆ ಮತ್ತು ಪ್ಲಸ್ ಸ್ಯಾಲ್ರಿ ಎಷ್ಟು ಅಂತೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೂ ಲೈಕ್ ಮಾಡಿ, ಅಂದರೆ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಲಕ್ಸಂಬರ್ಗ್ ವೇರೋಸ್ ಜಾಬ್ಸ್ಗೆ ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಏನೇನು ಬೇಕು ಅಂದರೆ, ಸೊ ಏಜ್ ಲಿಮಿಟ್ ಕೊಟ್ಟೇ ಇಲ್ಲ. ಸೊ ನೀವು 55-60 ಇಯರ್ಸ್ ಇದ್ದರೆ ನೀವು ಖಂಡಿತ ನೀವು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ IELTS ಎಲ್ಲ ಅವಶ್ಯಕತೆ ಇಲ್ಲ, ಮ್ಯಾನೇಜಬಲ್ ನಿಮಗೆ ಇಂಗ್ಲೀಷ್ ಬಂದರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಎಜುಕೇಷನ್ ಬಂದರೆ ನಿಮಗೆ 10th ಇಲ್ಲ 12th ಮುಗಿಸಿದ್ರೆ ಸಾಕು, ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು. ವೇರೋಸ್ ಜಾಬ್ಸಿಗೆಲ್ಲ ಅಷ್ಟು ಎಜುಕೇಷನ್ಸ್ ಎಲ್ಲ ಅವ್ರು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ನೀವು ಹೈಸ್ಕೂಲ್ ಮುಗಿಸಿದ್ರೆ ಸಾಕು ಅಂತ ಇದೆ ಎಲ್ಲದರ ರಿಕ್ರೂಟ್ಮೆಂಟಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನೆಲ್ಲ ನಮಗೆ ಪೊಸಿಷನ್ಸ್ ಇದೆ ಮತ್ತು ಎಷ್ಟು ಪೇ ಮಾಡ್ತಾರೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂತು ವೇರೋಸ್ ವರ್ಕರ್ ಇನ್ ಲೋಡಿಂಗ್ ಅನ್ಲೋಡಿಂಗ್ ಮತ್ತು ತುಂಬ ವೇರೋಸ್ ವರ್ಕರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದ್ರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ಒಳ್ಳೆ ಓಪನಿಂಗ್ಸ್ ಇದೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 2500 3500ವರೆಗೂ, ಅದು ಡಿಪೆಂಡ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತು ಇಂಟರ್ವ್ಯೂ ಹೇಗೆ ಅಟೆಂಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಪರ್ ಮಂತ್ ಸ್ಯಾಲ್ರಿ ನಿಮಗೆ ಈರೋಸಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ನೆಕ್ಸ್ಟ್ ಬಂದು ಆಟೋ ಪಿಕ್ಕರ್ ಅಂತೇಳಿ, ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಕೂಡ 2500 3200ವರೆಗೂ ಸ್ಯಾಲ್ರಿ ಸಿಗುತ್ತೆ, ಸರಿನಾ? ನೆಕ್ಸ್ಟ್ ಬಂದರೆ ಫೋರ್ಕ್ ಲಿಫ್ಟ್ ಆಪರೇಟರ್ ಇದ್ದರೆ ಅದ್ರ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ಒಳ್ಳೆ ಸ್ಯಾಲ್ರಿ ಇದೆ. 2500 3500 ಯೂರೋಸ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ಬಂದರೆ ಲಾಜಿಸ್ಟಿಕ್ ಕೋಆರ್ಡಿನೇಟರ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ, ನಿಮಗೆ ಒಂದು 3 to 4 ಇಯರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸ್ಯಾಲ್ರಿ ಚೆನ್ನಾಗಿದೆ, 3000 4000ವರೆಗೂ ಸಿಗುತ್ತೆ, ಡಿಪೆಂಡ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಸರಿನಾ? ಅದಾದಮೇಲೆ ಇನ್ವೆಂಟ್ರಿ ಮ್ಯಾನೇಜರ್ ಅಂತ, ಇನ್ವೆಂಟ್ರಿ ನಿಮಗೆ ಆ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಗೊತ್ತಿದ್ದರೆ ಅದರಲ್ಲಿ ಮ್ಯಾನೇಜರ್ ವರ್ಕ್ ಮಾಡಿದರೆ ಸೊ ಒಳ್ಳೆ ಅವರಿಗೆ ಸ್ಯಾಲ್ರೀಸ್ ಇದೆ. 3500 4500ವರೆಗೂ ಸ್ಯಾಲ್ರಿ ಇದೆ. ಪ್ಲಸ್ ವೇರೋಸಲ್ಲಿ ಏನಂದರೆ ನಿಮಗೆ ಅಕಾಮಿಡೇಷನ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ, ಹಂಗಾಗಿ ನಿಮಗೆ ಅದು ಸೇವಿಂಗ್ಸ್ ಆಗುತ್ತೆ. ಮತ್ತು ಲಕ್ಸಂಬರ್ಗಲ್ಲಿ ನಿಮಗೆ ಗೊತ್ತಿರಬೇಕು, ಸೊ ಫ್ರೀ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಇದೆ, ನಿಮಗೆ ಎಲ್ಲರೂ ಓಡಾಡ್ಬೋದು. ಸೊ ಅದೊಂದು ಕಂಟ್ರಿಲಿ ಪ್ಲಸ್ ಅಂತ ಹೇಳ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದು ವೇರೋಸ್ ಮ್ಯಾನೇಜರ್, ಇದು ತುಂಬ ನಿಮಗೆ ಒಳ್ಳೆ ಒಂದು 5 to 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅವ್ರಿಗೆ ಮಾತ್ರ ಇದು ಪೊಸಿಷನ್ಸ್ ಅವೈಲೇಬಲ್ ಇರುತ್ತೆ. ಇದು ಬಂದ್ಬಿಟ್ಟು ಸ್ಯಾಲ್ರಿ ನಿಮಗೆ 4000 6000ವರೆಗೂ ನಿಮಗೆ ಸ್ಯಾಲ್ರಿ ಇದೆ. ಡಿಪೆಂಡ್ ನೀವು ಯಾವ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಮತ್ತು ಇಂಟರ್ವ್ಯೂ ಹೇಗೆ ಫೇಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಸ್ಯಾಲ್ರಿ ಇದೆ, ಪ್ಲಸ್ ನಿಮಗೆ ಸೊ ಅಲೋನ್ಸ್ ಎಲ್ಲ ಸಿಕ್ಕಾಬಟ್ಟೆ ಇರುತ್ತೆ, ಮತ್ತು ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲ್ಲ ಪ್ರೊವೈಡ್ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ ವೇರೋಸ್ ಡಿಪಾರ್ಟ್ಮೆಂಟ್ ಇರೋದಿಲ್ಲ, ಸರಿನಾ? ಸೊ ಹೇಗೆ ಅಪ್ಲೈ ಮಾಡೋದಂದರೆ, ಸೊ ಮೇಯ್ನ್ ನಾನು ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ಅದ್ರಲ್ಲಿ ಬಂದ್ಬಿಟ್ಟು ಕಂಪನಿ ಲಿಸ್ಟ್ ಮತ್ತು ವೆಬ್ಸೈಟ್ಸ್ ಎರಡೂ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಸೊ ಎರಡರಲ್ಲೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಹೀರೋ ಫಾರ್ಮೆಟಲ್ಲಿ ಎಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ಹೀರೋ ಫಾರ್ಮೆಟಲ್ಲಿ CV ಮತ್ತು ಕವರ್ ರೆಡಿ ಮಾಡಿಕೊಂಡು, ಸೊ ಅದಾದಮೇಲೆ ಅಪ್ಲೈ ಮಾಡ್ತಾ ಬನ್ನಿ. ಸೊ ಕಂಪನಿ ಲೀಸ್ಟಲ್ಲಿ ಬಂದ್ಬಿಟ್ಟು ನೀವು ಜಸ್ಟ್ ಹೋಗಿ ಕೆರಿಯರ್ ಪೇಜಲ್ಲಿ ಹೋಗಿ ಯಾರೆಲ್ಲ ಜಾಬ್ ಓಪನಿಂಗ್ಸ್ ಇದೆ, ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರೋ ಅದನ್ನು ಚೆಕ್ ಮಾಡಿಕೊಂಡು ಜಾಬ್ ಕೀವರ್ಡ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ಮತ್ತು ಏಜೆನ್ಸೀಸ್ ಮತ್ತು ಫ್ರೀ ರಿಕ್ರೂಟ್ಮೆಂಟ್ ಮಾಡೋಣ ಏಜೆನ್ಸೀಸನ್ನು ಕೊಡ್ತಾ ಇದ್ದೀನಿ, ಅವ್ರಿಗೂ ಅಷ್ಟೇ ನೀವು CV ಮತ್ತು ಕವರ್ ಲೆಟರ್ ನೀವು ಸೊ ನಿಮ್ದು ಯಾವ ಪೊಸಿಷನ್ಸು ಮತ್ತು ಕೀವರ್ಡ್ಸ್ ಎಲ್ಲ ಮ್ಯಾಚ್ ಆಗೋ ಥರ ಒಂದು ರೆಸ್ಯೂಮ್ ಮತ್ತು ಕವರ್ ಲೆಟರ್ ಆಗಿ, ಮತ್ತು ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅವ್ರು ನಿಮ್ಮ ಯಾರು ನಿಮ್ಮದು CV ಮ್ಯಾಚ್ ಆಯಿತು ಅಂದರೆ ಖಂಡಿತ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅವರು ಕಮಿಷನ್ ನಿಮ್ಮ ಹತ್ರ ತೊಗೊಳಲ್ಲ, ಅವ್ರು ಎಂಪ್ಲಾಯರ್ ಹತ್ರ ತೊಗೊಳ್ತಾರೆ, ಹಾಗಾಗಿ ನೀವು ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲದಕ್ಕೂ ಅವರು ಸೊ ಹೆಲ್ಪ್ ಮಾಡ್ತಾರೆ, ಸರಿನಾ? ಸೊ ನೀವು ಸೀರಿಯಸ್ ಯಾರು ಖಂಡಿತ ನೀವು ಹೋಗಬೇಕು ಅಂತಿದ್ರೆ ನೀವು ಖಂಡಿತ ಲಕ್ಸಂಬರ್ಗ್ ಒಳ್ಳೆ ಕಂಟ್ರಿ ಅಂತ ಹೇಳ್ಬೋದು. ಸೊ ಟ್ಯಾಕ್ಸಸ್ ಇದೆ, ಬಟ್ ಸ್ಯಾಲ್ರಿ ಜಾಸ್ತಿ ಇರೋದ್ರಿಂದ ಸೇವಿಂಗ್ಸ್ ಜಾಸ್ತಿ ಮಾಡ್ಬೋದು, ಸರಿನಾ? ಸೊ ನಾನು ಹೇಳ್ದಂಗೆ ಡೈಲಿ ಒಂದು 5 to 10 ಅಪ್ಲಿಕೇಶನ್ಸ್ ನೀವು ಆಗ್ತಾ ಬಂದರೆ ಖಂಡಿತ ನಿಮಗೆ 2 to 3 ಮಂತ್ಸಲ್ಲಿ ನೀವು ಯಾವ್ದಾದ್ರು ಜಾಬ್ ಆಫರ್ ಸಿಗ್ಬೋದು. ಜಾಬ್ ಆಫರ್ ಸಿಕ್ಕಿದ್ರೆ ಸೊ ವೀಸಾಗೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ. ವೀಸಾ ಫೀಸ್ ಎಲ್ಲ ಒಂದು 80 euros ಅಷ್ಟೇ ಬರುತ್ತೆ. ಸೊ ಅದೆಲ್ಲ ಡೀಲೇ ಎಲ್ಲ ಅವರೆಲ್ಲ ಇದನ್ನು ಮಾಡ್ತಾರೆ. ಫಸ್ಟ್ ಮೇನ್ ಫೋಕಸ್ಸು ಆಫರ್ ಲೆಟರ್ ತಗೊಳ್ಳೋ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಯಿತು ನೋಡಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.